ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾವ ಪೊಲೀಸ್ ಡಿಪಾರ್ಟ್ಮೆಂಟು ನಿಜವಾಗಿ ತನಿಖೆ ಮಾಡಿ ಹಿಂದಿದ್ದಂಥವ್ರನ್ನ ಕಲ್ಲು ಹಿಡಿದ ನ್ಯಾಯದ ಕಸ್ಟಡಿಯಲ್ಲಿ ತರಬೇಕಾಯ್ತು. ಇವತ್ತಿಗೂ ಇಲ್ಲದು. ಇದಾಗಬೇಕು ಅಂತ ದೊಡ್ಡ ಪ್ರಮಾಣದಲ್ಲಿ ಒಂದು ಏನಪ್ಪ ಅಂತಂದ್ರೆ ನಿನ್ನೆ ಬೃಹತ್ ಸಭೆ ನಡೀತು. ಅದರಲ್ಲಿ ಮುಖ್ಯವಾಗಿ ಸಾಹಿತಿಗಳು, ಲೇಖಕರು ಇವರೆಲ್ಲ ನಮ್ಮ ರೈಟ್ ವಿಂಗ್ ಅಥವಾ RSS ಪ್ರೇರಿತ ಜನ ಏನು ಹೇಳ್ತಾರಪ್ಪ ಅಂದ್ರೆ ಇವರೆಲ್ಲ ನಗರ ನಕ್ಸಲೈಟ್ಗಳು ಅಂತ ಹೇಳ್ತಾರೆ, ಕರೀತಾರೆ. ಇದಾಗಬಾರ್ದು. ಯಾರು ನಗರ ನಕ್ಸಲೈಟ್ಗಳಲ್ಲ ನ್ಯಾಯನ ಕೇಳ್ತಾ ಇದ್ದಾರೆ. ನ್ಯಾಯ ಕೇಳಿದಾಗ ಸಹಜವಾದ ಉತ್ತರ ಕೊಡಬೇಕಾದ್ದು ಸಂಬಂಧಿಸಿದ ವ್ಯಕ್ತಿಗಳು. ಹೌದು ಪಣದಿಲ್ಲ ಅದು ಇಲ್ಲ ಅಂತೇಳಿ ಪ್ರೂವ್ ಮಾಡಲಿ. ಹೆಗ್ಗಡೆಯವ್ರ ಮೇಲೆ ಇರಿಸಲಿಲ್ಲ ಅವ್ರಿಗೆ. ಈ ಘಟನೆಗಳು ನಡೀತಾ ಇದ್ದಾವೆ ಕಳೆದ 20-25-30 ವರ್ಷಗಳಿಂದ. ನಾನು ಹೇಳಿದ್ರೆ 1977 ಸ್ಟಾರ್ಟ್ ಆಗ್ತದೆ ಪರಂಪರೆ. ಇವತ್ತು ಅದು ಮುಂದುವರೆದ ಅಂದಾಗ ಇದಕ್ಕೊಂದು ತಾರ್ಕಿಕ ಅಂತ್ಯ ಇದರಿಂದವ್ರಿಗೆ ಯಾರು ಇನ್ನೂ ನಮ್ಮ ಧರ್ಮಸ್ಥಳ ಪವಿತ್ರತೆಯನ್ನು ಪಡಿಬೇಕಾಗಿದೆ. ಯಾಕೆ ಇಂಥ ಘಟನೆಗಳು ಇನ್ನೆಲ್ಲೂ ಯಾವುದೇ ಪವಿತ್ರ ದೇವಸ್ಥಾನಗಳಲ್ಲಿ ಆಗಿಲ್ಲ. ತಿರುಪತಿ ಇರ್ಬೋದು, ಶ್ರೀಶೈಲ ಇರ್ಬೋದು, ಉತ್ತರದ ಅನೇಕ ದೇವಸ್ಥಾನಗಳಿರ್ಬೋದು. ಯಾವುದಾದ್ರೂ ಹುಡುಕಿ ಹೇಳಿ ನಮಗೆ. ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಲ್ಲಿ ಅನೇಕರು. ಅದರಲ್ಲೂ ಮುಖ್ಯವಾಗಿ SG ಸಿದ್ದರಾಮಯ್ಯರು ಸಾಹಿತಿಗಳು, ನಿಮಗೆ ಗೊತ್ತದ. ಅವರು ಈ ಹೋರಾಟವು ಧರ್ಮ, ದೇವರು ಅಥವಾ ದೇವಾಲಯದ ವಿರುದ್ಧ ಅಲ್ಲ. ತಲೆ ಇಟ್ಕೋಬೇಕು ಎಲ್ಲರೂ. ಸುಮ್ಮನೆ ಎಲ್ಲ ತಲೆಗೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ದೇವರ ವಿರುದ್ಧವೂ ಇಲ್ಲ, ಧರ್ಮದ ವಿರುದ್ಧವೂ ಇಲ್ಲ, ಅದೇ ಕಾಲಕ್ಕೆ ದೇವಾಲಯದ ವಿರುದ್ಧವೂ ಇಲ್ಲ. ಏನು ವಿರುದ್ಧ? ಅಲ್ಲಿ ನಡೆದ ಅತ್ಯಾಚಾರ, ದೌರ್ಜನ್ಯದ ವಿರುದ್ಧ. ಇದಕ್ಕೆ ಧರ್ಮಾಧಿಕಾರಿ ಉತ್ತರಿಸಬೇಕು. ಸಣ್ಣ ಹಳ್ಳಿಯಲ್ಲಿ ಇಷ್ಟೆಲ್ಲ ಆಗ್ತಾವೆ ಅಂದರೆ ಇದಕ್ಕೆ ಯಾವ ಉತ್ತರ ಕೊಡಬೇಕಪ್ಪ? ಜವಾಬ್ದಾರಿ ಯಾರು? ಹೂ ಇಸ್ ದ ರೆಸ್ಪಾನ್ಸಿಬಲ್ ಆಫ್ ದಟ್ ಆಲ್ ಅನ್ನೋ ಪ್ರಶ್ನೆಯನ್ನು ನಮ್ಮ SG ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಹಿತಿಗಳು, ವಿಚಾರವಾದಿಗಳು. ಇದು ವಿಚಾರವಾದಿಗಳಿಗೆ ಇವರೆಲ್ಲ ಏನು ಹೇಳ್ತಾರಪ್ಪ ಅಂತಂದ್ರೆ ಸತ್ಯ ಕೇಳಿದ್ದಕ್ಕಾಗಿ ಇವರು ನಗರ ನಕ್ಸಲೈಟ್ಗಳೆಲ್ಲ ನಕ್ಸಲ್ ವಿಚಾರಧಾರೆಯವರು ನಮ್ಮ